ಅಸ್ಸಲಾಮು ಅಲೈಕುಮ್. ಬನ್ನಿ ಸಬ್ಸಾರು ಮುದ್ದೆ ಹೇಗೆ ಮಾಡೋದು ಅಂತ ನೋಡೋಣ. ಮೈಸೂರು ಬೇಳೆಯಲ್ಲಿ ಮಾಡೋದು ರೇರ್ ಎಲ್ಲರೂ ಅಲ್ವಾ. ತೊಗರಿಬೇಳೆ ಮತ್ತು ಮೈಸೂರು ಬೇಳೆ ಹಾಕಿ ಮಾಡೋಣ ಬನ್ನಿ. ಅಸ್ಸಲಾಮು ಅಲೈಕುಮ್. ಇವತ್ತು ಮಸೊಪ್ಪು ಮಾಡೋಣ. ಮಸೊಪ್ಪಲ್ಲಿ ಯಾವ ಸೊಪ್ಪಿದೆ ಅಂತ ನೋಡೋಣ ಬನ್ನಿ. ಇದು ಬೈಬಚ್ಲೆ ಸೊಪ್ಪು, ಇದು ದಂಟಿನ ಸೊಪ್ಪು, ಇದು ಸಬ್ಬಕ್ಕಿ ಸೊಪ್ಪು, ಪಾಲಕು, ಚಕೋತ, ಮೆಂತ್ಯ ಸೊಪ್ಪು ಇದೆಲ್ಲ ಹಾಕಿ ಇವತ್ತು ಮಸೊಪ್ಪು ಮಾಡೋಣ. ಫಸ್ಟ್ ಇದನ್ನು ತೊಳ್ಕೊಳ್ಳೋಣ. ಚೆನ್ನಾಗಿ ಒಂದು 5-6 ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳೋಣ. ಒಂದು 5-6 ನೀರಲ್ಲಿ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ಆಮೇಲೆ ಏನೇನು ಹಾಕಬೇಕು ಅಂತ ನೋಡೋಣ. ಸ್ವಲ್ಪ ತೊಗರಿಬೇಳೆ, ಆಮೇಲೆ ಮೈಸೂರು ಬೇಳೆ, ನಾವಿದು 8 ತಿಂಗಳು ಪಾಪುಗೂ ಕೊಡ್ಬೋದು. ಎಡ್ಡ ಸೊಪ್ಪು ಮತ್ತು ಮೈಸೂರು ಬೇಳೆ, ತೊಗರಿಬೇಳೆ ಎಲ್ಲ ಇರೋದ್ರಿಂದ ಹೆಲ್ದಿಯಾಗಿರುತ್ತೆ. ಇವಾಗ ಇದೆಲ್ಲ ತೊಳೆದು ಒಂದು ಕುಕ್ಕರಿಗೆ ಹಾಕ್ಕೊಳ್ಳೋಣ. ಇದನ್ನೀಗ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಈಗ ಚಿಕ್ಕದಾಗಿರೋ 3 ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 10 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು ಒಂದು 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ತೊಳ್ಕೊಳ್ಳೋಣ. ಮತ್ತು ಒಂದು 4 ಟೊಮಾಟೊ ಹಣ್ಣು, 4 ಟೊಮಾಟೊ, ಒಂದು ಚಿಕ್ಕ ಟೊಮಾಟೊ ತೊಗೊಂಡಿದ್ದೀನಿ. ಇದನ್ನ ಇವಾಗ ತೊಳೆದು ಕುಕ್ಕರಿಗೆ ಹಾಕೋಣ. ಇದೆಲ್ಲ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ. ಇಷ್ಟೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕೋಣ, ಉಪ್ಪು ಹಾಕೋಣ, ಖಾರದ ಪುಡಿ ಸ್ವಲ್ಪ ಹಾಕಿ ಕುಕ್ಕರ್ಗೆ ಹಾಕೋಣ. ಇದೆಲ್ಲ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ. ಈಗ ಈ ಸೊಪ್ಪೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಕಟ್ ಮಾಡಿಬಿಟ್ಟು ಕುಕ್ಕರಿಗೆ ಹಾಕೋಣ. ಈಗ ಇದರಲ್ಲಿ ಸ್ವಲ್ಪ ಅರಿಶಿನ ಹಾಕೋಣ, ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕೋಣ. ನೀವು ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಲಾಸ್ಟು ಉಪ್ಪು ಹಾಕ್ಬಿಟ್ಟು ನೀರು ಹಾಕೋಣ. ಈಗ ಉಪ್ಪು ಹಾಕ್ತಾಯಿದ್ದೀನಿ. ಈಗ ನೀರು ಹಾಕೋಣ. ಈಗ ಕುಕ್ಕರ್ ಮುಚ್ಚಿ 4ರಿಂದ 5 ವಿಸಿಲ್ ಬರೋವರೆಗೂ ಕೂಗಿಸ್ಕೊಳ್ಳೋಣ. ಮಸಿಯೋಕ್ಕೆ ಈಸಿ ಆಗುತ್ತೆ. 5 ವಿಸಿಲ್ ಆಗಿದೆ. ಈಗ ಇದು ಒಂದು 10 ನಿಮಿಷ ಬಿಟ್ಟು ಓಪನ್ ಮಾಡೋಣ. ಓಪನ್ ಮಾಡಿ ಒಗ್ಗರಣೆಗೆ ಮಸ್ಕೊಂಡು ಒಗ್ಗರಣೆಗೆ ಏನೇನು ಬೇಕೋ ಅದು ನೋಡ್ಕೊಳ್ಳೋಣ. ಈರುಳ್ಳಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಜಜ್ಜಿಗಿರೋ ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ ಮತ್ತು ಎಣ್ಣೆ. ಇದು ಏರ್ ಫುಲ್ ಹೋಗಿದೆ. ಈಗ ಮಸ್ಕೊಳ್ಳೋಣ. ಎಲ್ಲ ಕ್ಲೀನಾಗಿ ಮಸ್ಕೊಂಡಿದ್ದೀನಿ ನಾನು. ಈಗ ಇದನ್ನು ಒಗ್ಗರಣೆ ಹಾಕೋಣ. ಈಗ ಒಗ್ಗರಣೆಗೆ ಸ್ಟವ್ ಮೇಲೆ ತಪ್ಪಲೆ ಇಟ್ಟು ಸ್ಟವ್ ಆನ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ತಪ್ಪಲೆ ಕಾದ ನಂತರ ಇದಕ್ಕೆ ಎಣ್ಣೆ ಹಾಕೋಣ. ತಪ್ಪಲೆ ಕಾದಿದೆ. ಈಗ ಎಣ್ಣೆ ಹಾಕೋಣ. 1 ಟೇಬಲ್ ಸ್ಪೂನ್ ಹಾಕೋಣ. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೋಣ. ಸಾಸಿವೆ ಹಾಕಿದ್ದೀನಿ. ಇದು ಚಟಪಟ ಅಂತ ಸೌಂಡ್ ಬಂದ ಮೇಲೆ ಈರುಳ್ಳಿ ಹಾಕೋಣ. ಚಟಪಟ ಬಂತು ಸೌಂಡು. ಇದಾದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಮತ್ತು ಸಾಸಿವೆ ಎರಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ. ಇದು ಸ್ವಲ್ಪ ಜಾಸ್ತಿನೇ ಫ್ರೈ ಆಗಬೇಕಾಗುತ್ತೆ ಈರುಳ್ಳಿ. ಈಗ ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ನಾನು ಚೌಟ ಅದೇ ತೊಗೊಂಡಿದ್ದೀನಿ. ಈಗ ಮಸಿಬೇಕಾದ್ರೆ ಇದರಿಂದ ಹೆಲ್ಪ್ ಮಾಡಿ ತೊಗೊಂಡಿದ್ದೆ. ಅದೇ ಚೌಟನ್ನ ತೊಗೊಂಡು
ಒಗ್ಗರಣೆಗೆ ಯೂಸ್ ಮಾಡ್ಕೊತಾ ಇದ್ದೀನಿ. ಇದು ಇನ್ನೊಂದು ಸ್ವಲ್ಪ ಆಗಿದ ತಕ್ಷಣ ಇದಕ್ಕೆ ಆಯಿತು. ಈಗ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ. ಅದು ಚಟಾಪಟ ಅಂತ ಸೌಂಡ್ ಬಂತು. ಅದು ಬಂದಿದ ತಕ್ಷಣ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಮಸ್ತ್ ಇಟ್ಕೊಂಡಿರೋವಂಥ ಸೊಪ್ಪು ಹಾಕ್ಕೊಳ್ಳೋಣ. ಈಗ ಹಾಕ್ಕೊಂಡು ಮಿಕ್ಸ್ ಮಾಡಿ ಮುಚ್ಚಿಬಿಡೋಣ. ಕುದಿ ಬಂದಿದೆ. ಈಗ ಇದು ಇಳಿಸ್ಬಿಡೋಣ. ಮುದ್ದೆ ಮಾಡಿಕೊಂಡು ಸರ್ವ್ ಮಾಡೋಣ. ಸರ್ವ್ ಮಾಡಿ ಟೇಸ್ಟ್ ನೋಡಿ ಹೇಗಿದೆ ಅಂತ ರಿವ್ಯೂ ನನ್ನ ಮಗಳು ಕೊಡ್ತಾಳೆ.